ನೂತನ ಸಂಸದ ಕುಮಾರಸ್ವಾಮಿ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡುವಂತ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಒಂದು ವೇಳೆ ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅವರು ಹೋದರೆ ಆ ಜಾಗಕ್ಕೆ ಯಾರಿರ್ತಾರೆ ಅಂದ್ರೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸ್ಥಾನ ಯಾರು? ಜೆಡಿಎಸ್ ಅನ್ನು ರಾಜ್ಯದಲ್ಲಿ ಗಟ್ಟಿತವಾಗಿ ಸಂಘಟನೆ ಮಾಡಲಿಕ್ಕೆ ಯಾರಿಗೆ ಹೊಣೆ ಕೊಡಲಾಗುತ್ತೆ? ಇದೆಲ್ಲ ಪ್ರಶ್ನೆ ಇದೆ. ಹೀಗಾಗಿ ಎಚ್.ಡಿ.ಕೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿದ್ದಾರೆ. ರಾಜ್ಯ ಜೆಡಿಎಸ್ನ ಉಸ್ತುವಾರಿ ಯಾರು ವಹಿಸ್ತಾರೆ ಅಂದರೆ ಮುಂಚೂಣಿಯಲ್ಲಿ ಕೇಳಿ ಬರುತ್ತಿರುವ ಹೆಸರು ನಿಖಿಲ್ ಕುಮಾರಸ್ವಾಮಿ. ಹೌದು, ನಿಖಿಲ್ ಕುಮಾರಸ್ವಾಮಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಹೇಳಿದ್ದಾರೆ, ನಾನು ಯಾವುದೇ ಸಿನಿಮಾ ಮಾಡೋಕ್ಕೆ ಹೋಗೋದಿಲ್ಲ, ನಾನು ಸಿನಿಮಾ ಬಂದ್ ಮಾಡ್ತೀನಿ, 24x7 ರಾಜಕಾರಣಿ ಆಗ್ತೀನಿ, ರಾಜಕಾರಣದಲ್ಲಿರ್ತೀನಿ, ಪಕ್ಷವನ್ನು ಮುನ್ನಡೆಸ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು. ಇದೀಗ ರಾಜ್ಯ ಜೆಡಿಎಸ್ನಲ್ಲಿ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಯುವ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿಗೆ ಇದೀಗ ರಾಜ್ಯದ ಜೆಡಿಎಸ್ನ ಜವಾಬ್ದಾರಿ ಅವರ ಹೆಗಲಿಗೆ ನೀಡಲಾಗುತ್ತಾ? ಕುಮಾರಸ್ವಾಮಿ ಕೇಂದ್ರ ಸಚಿವ ಸಂಪುಟ ಸೇರಿದರೆ ರಾಜ್ಯಾಧ್ಯಕ್ಷ ಪಟ್ಟದ ಜವಾಬ್ದಾರಿ ಯಾರಿಗೆ ಹೊಲಿಯುತ್ತೆ? ನಿಖಿಲ್ ಕುಮಾರಸ್ವಾಮಿನ. ಹಾಗಾದರೆ ಇನ್ನು ಮುಂದಿನ ಸಕ್ಸೆಸರ್, ಜೆಡಿಎಸ್ನ ಸಕ್ಸೆಸರ್ ಅಂತ ಹೇಳಿದ್ರೆ ಅದು ನಿಖಿಲ್ ಕುಮಾರಸ್ವಾಮಿನ. ಈಗಾಗಲೇ ಸಿನಿಮಾ ಮಾಡಲ್ಲ ಅಂತ ಘೋಷಣೆ ಮಾಡಾಗಿದೆ, ಈಗ ರಾಜಕಾರಣ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಒಂದು ಕಡೆ ಹಾಸನದ ಸಂಸದರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಕೇಸ್ಗಳಲ್ಲಿ SIT ವಶದಲ್ಲಿದ್ದಾರೆ. ಸಾಕಷ್ಟು ಭರವಸೆಯನ್ನು ಮೂಡಿಸಿದಂಥ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಮಂಕಾದಂತೆ ಕಾಣಿಸ್ತಾ ಇದೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅನಿವಾರ್ಯ. ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ನ ಸಾರಥ್ಯ ನೀಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ಈ ಅವಕಾಶವನ್ನು ಕೊಟ್ಟರೆ ನಿಭಾಯಿಸ್ತಾರಾ? ನಿಖಿಲ್ ಕುಮಾರಸ್ವಾಮಿ ಈಗಿನ್ನೂ ಯುವಕರಾಗಿದ್ದಾರೆ, ಯುವ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇದರ ಬದಲಾಗಿ ಪಕ್ಷದಲ್ಲಿರುವಂಥ ಹಿರಿಯ ನಾಯಕರಿದ್ದಾರೆ, ಹಿರಿಯ ಮುಖಂಡರುಗಳಿದ್ದಾರೆ, ಮಾಜಿ ಸಚಿವರು, ಶಾಸಕರುಗಳಿದ್ದಾರೆ. ಅವರಿಗೆ ಪಕ್ಷದ ಸಾರಥ್ಯವನ್ನು, ನೇತೃತ್ವವನ್ನು ಕೊಡ್ತಾರಾ? ಅಥವಾ ನಿಖಿಲ್ ಕುಮಾರಸ್ವಾಮಿ ಒಂದು ಯುವ ಸಾರಥ್ಯ ಕೊಟ್ಟರೆ, ಒಂದು ಯುವಕನಿಗೆ ಅವಕಾಶ ಕೊಟ್ಟರೆ ಅದರ ಬದಲಾವಣೆ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ JDS ಯೋಚನೆ ಮಾಡ್ತಾ ಇದೆಯಾ? ಎಲ್ಲವೂ ಕೂಡ ಸದ್ಯಕ್ಕೆ ಲೆಕ್ಕಾಚಾರಗಳಷ್ಟೇ, ಯಾವುದು ಕೂಡ ಅಂತಿಮ ಆಗಿಲ್ಲ. ಬಟ್ ಇರುವಂಥದ್ದು ಆಯ್ಕೆ ಅನಿವಾರ್ಯ, ನಿಖಿಲ್ ಕುಮಾರಸ್ವಾಮಿ ಮಾತ್ರ ಅನ್ನೋದು ಸ್ಪಷ್ಟ.